ಬಡತನ ಓದಿಗೆ ಮತ್ತು ಸಾಧನೆಗೆ ಅಡ್ಡಿಯಲ್ಲ. ಛಲವೊಂದಿದ್ದರೆ ಯಾರು ಏನು ಬೇಕಾದರೂ ಸಾಧಿಸಬಹುದು. ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ಮಂದಿ ಇದ್ದು ಅಂಥವರ ಸಾಲಿಗೆ ಮತ್ತೊಬ್ಬರು ಸೇರ್ಪಡೆಯಾಗಿದ್ದಾರೆ. ಕಡು ಬಡತನದಲ್ಲೂ ಕಷ್ಟಪಟ್ಟು ಓದಿ ರಾಜ್ಯಕ್ಕೆ 3ನೇ ರ್ಯಾಂಕ್ ತಂದುಕೊಡುವ ಮೂಲಕ ಕರ್ನಾಟಕದ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿನಿಯ ಕುರಿತು ಒಂದು ವರದಿ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಬರಡೋಲ ಗ್ರಾಮದ ಲಕ್ಷ್ಮೀ ಶ್ರೀಕಾಂತ್ ನಂದೂರ್ ತಂದೆಯ ಸಾವಿನ ನೋವು ಮತ್ತು ಬಡತನದ ನಡುವೆಯೂ ಅಕ್ಷರ ಲೋಕದಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ. ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಲಕ್ಷ್ಮೀ ಶ್ರೀಕಾಂತ್ ನಂದೂರ್ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ 600ಕ್ಕೆ 594 ಅಂಕ ಪಡೆದು ರಾಜ್ಯಕ್ಕೆ 3ನೇ ರ್ಯಾಂಕ್ ಮತ್ತು ವಿಜಯಪುರ ಜಿಲ್ಲೆಗೆ 2ನೇ ರ್ಯಾಂಕ್ ಪಡೆದಿದ್ದಾರೆ. ಆರನೇ ತರಗತಿಯಲ್ಲಿದ್ದಾಗ ಲಕ್ಷ್ಮಿ ತಂದೆ ಶ್ರೀಕಾಂತ್ ನಂದೂರ್ ರೈಲ್ವೆ ಅಪಘಾತದಲ್ಲಿ ಮರಣ ಹೊಂದಿದ್ದರು. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಶ್ರೀಕಾಂತ್ ನಂದೂರ್ ಮರಣದಿಂದ ಇಡೀ ಮನೆ ಕತ್ತಲಲ್ಲಿ ಮುಳುಗಿತ್ತು. ಬಡತನದ ನಡುವೆ ತಾಯಿ ಶೋಭಾ ಕೂಲಿ ಮಾಡಿ ಲಕ್ಷ್ಮಿಯನ್ನು ಓದಿಸಿ ಮಹತ್ತರ ಸಾಧನೆಗೆ ಸಹಕರಿಸಿದ್ದಾರೆ. ಲಕ್ಷ್ಮಿ ಸಾಧನೆಗೆ ಜಿಲ್ಲಾಡಳಿತದಿಂದ ಶುಭ ಹಾರೈಸಲಾಗಿದೆ. ಬಾಲ್ಯದಿಂದಲೂ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಲಕ್ಷ್ಮಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತು ಬರಡೋಲದ ಸರ್ಕಾರಿ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ್ದಾರೆ. ಕಠಿಣ ಪರಿಶ್ರಮದಿಂದ ರಾಜ್ಯವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರುವ ಲಕ್ಷ್ಮಿ ತಂದೆಯಿಲ್ಲದ ಕೊರಗು ಮಗಳ ಸಾಧನೆಗೆ ಅಡ್ಡಿಯಾಗಬಾರದೆಂದು ತಾಯಿ ಶೋಭಾ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವಾಗಿದೆ. ದೂರದರ್ಶನದೊಂದಿಗೆ ಲಕ್ಷ್ಮೀ ಶ್ರೀಕಾಂತ್ ನಂದೂರ್ ಕಲಾ ವಿಭಾಗದಲ್ಲಿ 600ಕ್ಕೆ 594 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದೇನೆ. ಕುಟುಂಬದ ಮತ್ತು ಕಾಲೇಜಿನ ಉಪನ್ಯಾಸಕರ ಬೆಂಬಲ ಸಹಕಾರದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು. ತಾಯಿ ಮತ್ತು ಅಣ್ಣನ ಬೆಂಬಲದಿಂದ ಇದು ಸಾಧ್ಯವಾಗಿದೆ ಎಂದು ಹೇಳಿದರು. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಪಡೆದಿದ್ದೇನೆ. ನಾನು ಇಷ್ಟು ರಿಸಲ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣವೆಂದರೆ ಮನೆಯಲ್ಲಿ ನಮ್ಮ ತಾಯಿಯವರು ಮತ್ತು ಅಣ್ಣನ ಸಪೋರ್ಟ್, ಹಾಗೆ ಕಾಲೇಜಲ್ಲಿ ನಮ್ಮ ಎಲ್ಲ ಲೆಕ್ಚರ್ಸ್ ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು. ಅವ್ರು ಯಾವ ರೀತಿಯಾಗಿ ಪಾಠ ಮಾಡ್ತಿದ್ರು ಅಂದರೆ ನಾವು ಏನೇ ಡೌಟ್ಸ್ ಇದ್ರೂ ಅವ್ರು ನಮಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಮತ್ತು ನಮಗೆ ಯಾವಾಗಲೂ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಪ್ರಥಮ ಸ್ಥಾನ ಪಡಿಬೇಕು ಅನ್ನೋದು ನಮ್ಮ ತಾಯಿಯವರ ಆಸೆ ಆಗಿತ್ತು. ಅದಕ್ಕೆ ನಾನು ಓದಿದೆ. ಇವಾಗಿಷ್ಟು ಅಂಕಗಳನ್ನು ಪಡೆದಿದ್ದೇನೆ. ತುಂಬಾ ಖುಷಿ ಆಗ್ತಿದೆ. ಸಾಧಕಿ ಲಕ್ಷ್ಮೀ ತಾಯಿ ಶೋಭಾ ಕನ್ನಡ ಮಾಧ್ಯಮದಲ್ಲಿ ಓದಿರುವ ಮಗಳು ಪಿಯುಸಿಯಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ತಂದುಕೊಟ್ಟಿದ್ದಾಳೆ. ಶಾಲೆಗೆ 3 ಕಿಲೋಮೀಟರ್ ನಡೆದು ಹೋಗಿ ಈ ಸಾಧನೆ ಮಾಡಿರುವುದು ನಮಗೆ ಹೆಮ್ಮೆ. ಓದಿನ ಜೊತೆಗೆ ಮನೆ, ತೋಟದ ಕೆಲಸಕ್ಕೂ ಸಹಾಯ ಮಾಡುತ್ತಿದ್ದಳು ಎಂದರು. 3ನೇ ರ್ಯಾಂಕ್ ಪಡೆದಿದ್ದಾಳೆ. ತಾಲೂಕಿಗೆ ಫಸ್ಟ್ ರ್ಯಾಂಕ್, ಜಿಲ್ಲಾಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ. ಆಕಿ 1ನೇತೆ ಹಿಡಿದು 12ನೇತೆವರೆಗೂ ಸರ್ಕಾರಿ ಶಾಲೆ ಕಲಿತು ಹೊಟ್ಟೆ ಎಲ್ಲಿ ಟ್ಯೂಷನ್ ಇಲ್ಲ, ಕೋಚಿಂಗ್ ಹೋಗಿಲ್ಲ. ಮತ್ತು ಹೊಲದಿಂದ ಶಾಲೆಯವರೆಗೆ ನಡ್ಕೋತ ಹೋಗಿ ಇಟ್ಟು ಅಂಕಗಳನ್ನು ಪಡೆದಿದ್ದಕ್ಕೆ ನನಗೆ ಹೆಮ್ಮೆಯಾಗಿದೆ. ಲಕ್ಷ್ಮೀ ಸಹೋದರ ಆಕಾಶ್ ನಂದೂರ್ ತಂಗಿ ತೋಟದ ಕೆಲಸದ ಜೊತೆಗೆ ಓದಿನಲ್ಲೂ ತೊಡಗಿಸಿಕೊಳ್ಳುತ್ತಿದ್ದಳು. ಅವಳ ಸಾಧನೆ ಹೆಮ್ಮೆ ತರಿಸಿದ್ದು, ಏನು ಕಲಿಯುತ್ತಾಳೋ ಅದನ್ನು ಕಲಿಸುವೆ ಎಂದರು. ಶಾಲೆಗೆ ಹೋಗುತ್ತೆ ಆ ದಿನ ಬಂದು ಹೊಲದಲ್ಲಿ ಕೆಲಸ ಮಾಡುತ್ತಾ ಅಯ್ಯ ರಾತ್ರಿ 9-10 ತನಕ ಅಭ್ಯಾಸ ಮಾಡ್ತಾರೆ. ಮಾಡಿಸಿಂದ್ರೆ ಮತ್ತೆ ಮುಂಜಾನೆ 8 ಗಂಟೆ ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ ಬಂದು ಮತ್ತೆ ಬಾಳೆ ಕೆಲಸ ಮಾಡ್ತಾರೆ. ಮತ್ತು ಮುಂಜಾನೆ 8 ಗಂಟೆಯಿಂದ 2-3 ಗಂಟೆ ತನಕ ಕಾಲೇಜ್ಗೆ ಹೋಗ್ತೀರಿ. ಕಾಲೇಜ್ ಬಂದು ಮತ್ತೆ ಬಾರಿಕೆ ಆರಿಸೋದ್ರಿ ಇದು ಮಾಡ್ತೇವೆ. ಮತ್ತು 10 ಮನೆ ಕೆಲಸ ತಿರ್ತೀವಿ. ಕೆಲಸ ಮಾಡಿಸ್ಕೊಂಡು ಎಲ್ಲ ಅಭ್ಯಾಸ ಮಾಡ್ತೇವೆ. ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲ SN ನಾರಾಯಣ್ಕರ್ ಕಾಲೇಜಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದು ಲಕ್ಷ್ಮೀ ನಂದೂರ್ ಸಾಧನೆ ಜಿಲ್ಲೆಗೆ ಕೀರ್ತಿ ತಂದಿದೆ ಎಂದರು. ಆಕಿನ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣನೇ ಬಹುಶಃ ಆಕೆ ಓದುವ ಲಕ್ಷಣಗಳನ್ನು ಕಾಣ್ತಾವ ಅನ್ನತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ನಾವು ಕೆಲವೊಂದು ತಿಂಗಳ ಕಳೆದ ನಂತರ ಒಂದು ಟೆಸ್ಟ್ ತೊಗೊಂಡಾಗ ಆಕಿನೇ ಫಸ್ಟ್ ಬಂದಳು. ಅವಾಗ ನಮ್ಮ ಸಿಬ್ಬಂದಿ ವರ್ಗದವರು ಈಕೆ ಹಿಂಗೆ ಬರೆದಿದ್ದಾಳೆ ಅಂಥೇಳಿ ಆ ಟೆಸ್ಟ್ಗಳನ್ನು ನಮ್ಮ ಕೈಗೆ ಕೊಟ್ಟರು. ನಾವು ನೋಡಿದೆವು. ಭಾಳ ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಅದಾಳ, ಒಳ್ಳೆಯ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನಾವು ಫಸ್ಟ್ ಇಯರ್ ಇದ್ದಾಗೂ ಕೂಡ ಗೌರವಿಸಿದೆವು, ಪ್ರೋತ್ಸಾಹಿಸಿದೆವು. ಸೆಕೆಂಡ್ ಇಯರ್ಗೆ ಬಂದಾಗೂ ಕೂಡ ಆಕೆ ಓದಿದ್ದಾಳೆ, ಪರಿಶ್ರಮ ಪಟ್ಟಿದ್ದಾಳೆ, ನಮ್ಮದು ಸಲಹೆ ಸೂಚನೆಗಳನ್ನು ಪಡೆದುಕೊಂಡಿದ್ದಾಳೆ.
ಲಕ್ಷ್ಮಿ ಸಂಬಂಧಿ ರಾಜಶೇಖರ್ ನಂದೂರ್ ಸರ್ಕಾರಿ ಶಾಲೆಯಲ್ಲಿ ಕಲಿತ ಇವಳ ಸಾಧನೆ ನಿಜಕ್ಕೂ ಹೆಮ್ಮೆ ತರಿಸಿದೆ ಎಂದರು. ಅಲ್ಲಿ ಸ್ಟಾರ್ಟಿಗೆ ಸರ್ಗಳೆಲ್ಲ ಅಲ್ಲಿ ಚಲೋ ಕ್ಲಾಸ್ ನಡೆಸ್ಯಾರ ಅವ್ರಿಗೆ. ಮತ್ತು ಅಲ್ಲಿಂದ ಮತ್ತೆ 8th 9th 10th ಹೈಸ್ಕೂಲ್ಗೆ ಹೋಗಿ ಕಿಸಿಂದ್ರೆ ಕಳಿಸ್ಯಾಡ್ರಿ. ಈಗ ಮೊನ್ನೆ ರಿಸಲ್ಟ್ ಬರ್ನ ಅವಾಗ ಅಂದಿನ 2 ನಂಬರ್ ಅಥವಾ 3 ನಂಬರ್ ಬರೀಬೇಕು ಬೈನಿ ಅಂತ ಹೇಳಿದ್ರಿ ನಾ. ಮತ್ತು ಇಲ್ಲಕ್ಕ ನಂದು 5 6 ಬಂತ ಸರ್ ಅಂದರು. ಇಲ್ಲ ನಿಂದು 2 3 ಬರಬೇಕಂತ ಹೇಳಿ ಕಿಸಿಂದ್ರೆ ನಾ ಹೇಳಿದ್ರಿ. ನಮ್ಮಲ್ಲಿ ಯಾರೂ ನಾವು ಕನ್ನಡ ಶಾಲೆ ಬಿಟ್ಟು ಕಿಸಿಂದ್ರೆ ಮುಂದೆ ಭಾಳ ಇದು ಇಲ್ಲರಿ ನಮ್ಮಲ್ಲಿ. ಲಕ್ಷ್ಮಿ ಸಂಬಂಧಿ ಲಕ್ಷ್ಮಣ್ ನಂದೂರ್ ಚಿಕ್ಕಂದಿನಿಂದಲೂ ಲಕ್ಷ್ಮಿ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದಳು. ಅವಳ ಸಾಧನೆ ನಿಜಕ್ಕೂ ಹೆಮ್ಮೆ ಎನ್ನಿಸಿದೆ ಎಂದರು. ಆದ್ರೂ ಆಕಿ ಕೆಲಸದ ಜೊತೆ ಆಟ ಪಾಠ ಊಟ ಎಲ್ಲರ ಜೊತೆಗೂ ತಾನು ಟ್ಯಾಲೆಂಟ್ ಇದ್ದಾಳೆ ಅಂತೇಳಿ ಆಕಿಗೆ ಏನು ಮಾತಾಡಿಸ್ದೂ ಇರಲಿಲ್ಲ ಯಾರು. ಆಕಿ ಡಿಸ್ಟರ್ಬ್ ಅಂದು ಯಾರೂ ಮಾಡಿಲ್ಲ. ಹಿಂಗಾಗಿ ಅವಳಿಗೆ ಡಿಸ್ಟರ್ಬ್ ಅಂತೂ ಯಾರೂ ಇಲ್ಲ. ನೀ ಎಲ್ಲಿ ತನ ಓದ್ತಿ ಯಾವ್ದು ಓದ್ತಿ ಅದೇ ಓದು ಅಂತ ಹೇಳಿಬಿಟ್ಟರು. ನಮ್ಮ ನಂದೂರವ್ರ ಸರ್ಕಲ್ನೊಳಗೆ ನಮ್ಮ ಹುಡುಗಿ ಫಸ್ಟ್ ಅಂದ್ರೂ ಹೆಮ್ಮೆ ನಮ್ಮ. ಒಟ್ಟಾರೆ ಗ್ರಾಮೀಣ ಪ್ರತಿಭೆಯೊಬ್ಬಳು ರಾಜ್ಯಕ್ಕೆ ಮಾದರಿಯಾಗಿದ್ದು, ಬಡತನದಲ್ಲೂ ಲಕ್ಷ್ಮಿ ಸಾಧನೆ ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದೆ.